ನಿನಗಾಗಿ ಭಾಗ 114. ಪ್ರಜ್ವಲ್ ತುಂಬ ಆಸೆಯ ಕಣ್ಣುಗಳಿಂದ ಅವಳನ್ನು ನೋಡುತ್ತಿದ್ದಾನೆ. ತನ್ನ ಕೆಲಸವನ್ನು ಮುಂದುವರಿಸಬೇಕು ಅಂತ. ಆದರೆ ಅವಳು ನೀರಸವಾಗಿ ಹಾಸಿಗೆಯ ಮೇಲೆ ಗೋಡೆಯನ್ನು ನೋಡುತ್ತಾ ಮಲಗಿದ್ದಾಳೆ. ಆಗ ಮೊದಲು ಅವಳು ನಾನು ಇವಳ ಜೊತೆ ದೈಹಿಕ ಕ್ರಿಯೆ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾಳೆ ಅಂತ ನಂಬಿದ್ದ. ಆದರೆ ಎಷ್ಟು ದೈಹಿಕವಾಗಿ ಅವಳನ್ನು ಮುದ್ದಾಡಿದರೂ ಕೂಡ ಅವಳು ಇವನ ಕಡೆ ನೋಡುತ್ತಿರಲಿಲ್ಲ. ಅದರ ಜೊತೆಗೆ ಸ್ಪಂದನೆ ಮಾಡುತ್ತಿರಲಿಲ್ಲ. ಅವಳಿಗೆ ನನ್ನ ಮೇಲೆ ಇರುವ ಕೋಪ ಇನ್ನೂ ಹೋಗಿಲ್ಲವೇನೋ. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅಳಲು ಶುರು ಮಾಡಿದ. ಆಗ ಕೂಡ ಅವಳು ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಇವನ ಕಣ್ಣೀರಿಗೆ ಆಗಲಿ, ಇವನ ಪ್ರೀತಿಗಾಗಲಿ, ಇವನ ಪಶ್ಚಾತ್ತಾಪಕ್ಕಾಗಲಿ. ಆಗ ಅವನಿಗೆ ಇನ್ನೂ ಭಯವಾಗಿ ಅವಳ ಕೆನ್ನೆಗಳನ್ನು ಬಡಿದ. ಆಗ ಅವಳು ಇವನ ಕಡೆ ನೋಡಿ ಯಾಕೆ, ಏನಾಯಿತು ಅಂತ ಕೇಳಿದಳು. ಅವನು ನೀನು ಪ್ರತಿಕ್ರಿಯೆ ನೀಡುತ್ತಿಲ್ಲ ಅಂದಾಗ ಅವಳು ಹೇಳುತ್ತಾಳೆ, ಯಾರನ್ನು ಕೇಳಿ ನನ್ನ ಜೊತೆ ದೈಹಿಕವಾಗಿ ಸೇರಲು ಮುಂದಾದೆ? ಎಷ್ಟು ಧೈರ್ಯ ಇರಬೇಕು ನಿನಗೆ? ನನ್ನ ಒಪ್ಪಿಗೆ ಇಲ್ಲದೆ ನನ್ನ ದೇಹವನ್ನು ಮುಟ್ಟುತ್ತೀಯಾ? ಅದರ ಜೊತೆಗೆ ನಾನು ನಿನಗೆ ಕೋಆಪ್ರೇಟ್ ಮಾಡಬೇಕೇ? ಮತ್ತೆ ಶಾಂತವಾಗಿ ನೀನು ಇದ್ದೆ ಅಂತ ಅವನು ಕೇಳಿದಾಗ, ನಿನಗೆ ನನ್ನ ದೇಹ ಬೇಕಾಗಿರುವುದು ನನ್ನ ಪ್ರೀತಿಯಲ್ಲ ಅಂದ ಮೇಲೆ ಏನಾದರೂ ಮಾಡಿಕೊ ನನ್ನ ದೇಹವನ್ನು ಅಂತ ಜೋರಾಗಿ ಮಾತನಾಡಿದಳು. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ನಿನಗಿಂತ ಹೆಚ್ಚಾಗಿ ಅಂತ ಪ್ರಜ್ವಲ್ ಹೇಳಿದಾಗ, ನಾನು ವಿಕ್ರಮನ್ನು ಪ್ರೀತಿ ಮಾಡುತ್ತೇನೆ. ಅವನು ನನ್ನವನು, ನನಗಾಗಿ ಹುಟ್ಟಿದ್ದು ಅವನು ಅಂತ ಇವಳು ತುಂಬ ಜೋರಾಗಿ ಮಾತನಾಡುತ್ತಿದ್ದಾಳೆ. ಇವನಿಗೆ ನಿಜವಾಗಲೂ ತುಂಬ ದುಃಖವಾಗುತ್ತಿದೆ. ಈ ಶೃಂಗಾರ ಕ್ರಿಯೆಯ ಸಂದರ್ಭದಲ್ಲಿ ನನ್ನ ಹೆಂಡತಿ ಇವಳು ನನ್ನವಳು, ಅಷ್ಟು ಮಾತ್ರ ನನಗೆ ತಿಳಿದಿರುವುದು. ಯಾವಾಗಲೂ ಅವನದೇ ಗುಂಗಿನಲ್ಲಿ ಇರುತ್ತಾಳೆ. ಇಬ್ಬರು ಬೆತ್ತಲಾಗಿ ಈ ಸಂದರ್ಭದಲ್ಲಿ ಕೂಡ ವಿಕ್ರಮ್ನ ಹೆಸರನ್ನು ಹೇಳುತ್ತಿದ್ದಾಳೆ ಅಂತ ಅವನಿಗೆ ದುಃಖವಾಯಿತು. ಪದೇ ಪದೇ ನನಗೆ ನೋವು ಮಾಡಬೇಡ ಅಂತ ಹೇಳಿದ. ಅಷ್ಟಲ್ಲದೆ ವಿಕ್ರಮ್ ಅಂದರೆ ನನಗೆ ತುಂಬ ಇಷ್ಟ. ನಾನು ನನ್ನ ದೇಹವನ್ನು ಅವನಿಗೆ ಮಾತ್ರ ಅರ್ಪಿಸುವುದು, ನಿನಗೆ ನಾನು ಅರ್ಪಿಸುವುದಿಲ್ಲ ಅಂತ ಹೇಳುತ್ತಾಳೆ. ಅವನಿಗೆ ತುಂಬ ಕೋಪ ಬರುತ್ತದೆ. ವಿಕ್ರಮ್ ಅಂತ ಹೇಳಿದಾಗ ಅವನಿಗೆ ತುಂಬ ರೋದನೆ ಆಗುತ್ತದೆ. ಇನ್ನೂ ಏನಾದರೂ ಮಾಡಲೇಬೇಕು ಅಂತ ಅಂದುಕೊಂಡು ಉನ್ಮಾದತೆಯಿಂದ ಅವಳನ್ನು ಇನ್ನೂ ಕೂಡ ತನ್ನ ಅಪ್ಪುಗೆಯಲ್ಲಿ ಬಿಗಿಗೊಳಿಸುತ್ತಾನೆ. ಮೊದಲಾದರೆ ಸುಮ್ಮನಿದ್ದಳು ಕೋಪದಿಂದ, ಆದರೆ ಈಗಲೂ ಕೂಡ ಅವಳ ಕೋಪ ಸಂಪೂರ್ಣವಾಗಿ ಹೋಗಿಲ್ಲ. ಅವನ ಅಪ್ಪುಗೆಯಲ್ಲಿ ಬಂದಿಯಾಗಿರಲು ಇಷ್ಟವಾಗದೆ ಕೊಸರುತ್ತಿದ್ದಾಳೆ. ಅವಳ ಸಂಪೂರ್ಣ ಬೆತ್ತಲಾದ ದೇಹ ಇವನ ಬೆತ್ತಲೆ ದೇಹಕ್ಕೆ ಅಂಟಿಕೊಳ್ಳುತ್ತಿದೆ. ಇಬ್ಬರೂ ಕೋಪದಲ್ಲಿ ಇರುವುದರಿಂದ ಈ ಬೆತ್ತಲಾದ ಸುಖವನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಬೆತ್ತಲೆ, ಅರೆಬೆತ್ತಲೆ, ಪೂರ್ತಿ ಬಟ್ಟೆ ಇವುಗಳಿಂದ ಮನುಷ್ಯನಿಗೆ ಯಾವುದೇ ತೊಂದರೆ ಇಲ್ಲ. ಯಾವುದೇ ಸುಖವೂ ಕೂಡ ತುಂಬ ಸಿಗುವುದಿಲ್ಲ. ಸಿಗೋದು ಕೇವಲ ಮನಸ್ಸಿನ ಆಸೆಯಿಂದ. ಆಸೆ ಈಗ ಇಬ್ಬರಲ್ಲಿ ಇಲ್ಲ. ಅವರಿಬ್ಬರನ್ನು ಒಂದು ಮಾಡುವುದು ತುಂಬ ಕಷ್ಟ. ಪ್ರಜ್ವಲ್ಗೆ ತುಂಬ ಕೋಪ ಬಂದಿದೆ. ಇಷ್ಟು ದಿನ ಅವನು ಪಾಪ, ಅವಳು ಮದುವೆಗಿಂತ ಮೊದಲೇ ವಿಕ್ರಮ್ನನ್ನು ಪ್ರೀತಿ ಮಾಡಿದಳು. ಆದರೆ ಅವನು ಬೇರೆ ಹುಡುಗಿಯ ಜೊತೆ ಇದ್ದ. ಇವಳನ್ನು ಎಂದೂ ಪ್ರೀತಿ ಮಾಡಿಲ್ಲ, ತಿಳಿದಿಲ್ಲ ಆ ವಿಷಯದ ಬಗ್ಗೆ. ಆದರೆ ಅವನು ಈಗ ದಮಯಂತಿಯನ್ನು ತುಂಬ ಪ್ರೀತಿ ಮಾಡುತ್ತಾನೆ. ನಾನು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದರಿಂದ ನನಗೆ ಅವರಿಬ್ಬರ ಬಗ್ಗೆ ಪರಿಚಯವಿದೆ. ಅವರಿಬ್ಬರ ಪ್ರೀತಿಯ ಪರಿಚಯ ತುಂಬ ಇದೆ. ನಾನು ಕೂಡ ಇವಳ ಪ್ರೀತಿಯಲ್ಲಿ ಬಿದ್ದಿದ್ದೇನೆ. ಇನ್ನೊಬ್ಬರ ಪ್ರೀತಿ ನನಗೆ ಗೊತ್ತಾಗುತ್ತದೆ. ಇವಳು ಅಲ್ಲಿ ಹೋದರೂ ಕೂಡ ಸುಖವಾಗಿ ಇರುವುದಿಲ್ಲ. ಅವನ ಮನಸ್ಸಿನ ತುಂಬ ದಮಯಂತಿ ಇದ್ದಾಳೆ. ಅವನ ಸಂಸಾರವನ್ನು ಹಾಳು ಮಾಡುತ್ತೇನೆ ಅನ್ನುವ ಯೋಚನೆ ಮೊದಲು ಇತ್ತು. ಆದರೆ ಪದೇ ಪದೇ ಇವಳು ಅವನ ಜೊತೆ ಇರುತ್ತೇನೆ, ಅವನ ಜೊತೆ ಸಂಸಾರ ಮಾಡುತ್ತೇನೆ ಅನ್ನುವ ವ್ಯರ್ಥವಾದ ಮಾತುಗಳನ್ನು ಆಡುತ್ತಿರಬೇಕಾದಾಗ ತುಂಬ ಕೋಪ ಬರುತ್ತಿದೆ ಇವನಿಗೆ. ಮೊದಲಾದರೆ ತುಂಬ ದೂರವಿದ್ದ. ಈಗ ಅವಳಿಗೆ ಒಂದು ಮುತ್ತು ಕೊಟ್ಟ ಮೇಲೆ, ಅವಳನ್ನು ಬೆತ್ತಲಾಗಿ ನೋಡಿದ ಮೇಲೆ ಇವನಿಗೆ ದೂರವಿರಲು ಆಗುತ್ತಿಲ್ಲ. ಇತ್ತ ವಿಕ್ರಮ್ಗೆ ಒಮ್ಮೊಮ್ಮೆ ಪವಿತ್ರ ನೆನಪಾಗುತ್ತಾಳೆ.
ಏನಾದರೂ ಅವಳ ಶಾಪದ ಫಲ ನಾನು ಮತ್ತು ದಮಯಂತಿ ಅನುಭವಿಸುತ್ತಿದ್ದೇವೆ. ಅವಳ ಪ್ರೀತಿ ನನಗೆ ಎಂದು ಇಷ್ಟವಿರಲಿಲ್ಲ. ಚಿಕ್ಕ ವಯಸ್ಸು, ತಿಳುವಳಿಕೆ ಇಲ್ಲದೆ ಸಮಯದಲ್ಲಿ ಸ್ವಲ್ಪ ಓಡಾಡಿದ್ದೆವು ಜೊತೆಯಲ್ಲಿ. ಆದರೆ ಅವಳು ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಇಷ್ಟೊಂದು ಕಷ್ಟ ಕೊಡುತ್ತಾಳೆ ಅಂತ ಗೊತ್ತಿರಲಿಲ್ಲ. ವಿಕ್ರಮ್ ತುಂಬ ದುಃಖದಿಂದ ಒಮ್ಮೆ ಅವಳನ್ನು ನೆನೆಸಿಕೊಳ್ಳುತ್ತಾನೆ. ನಾನು ಮದುವೆಯಾದ ದಿನದಿಂದಲೂ ಒಂದಲ್ಲ ಒಂದು ಕಾರಣದಿಂದ ದಮಯಂತಿ ಕಷ್ಟದಲ್ಲೇ ಇದ್ದಾಳೆ. ಇದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನೇ ಕಾರಣ. ನಾನು ಮಾಡಿದ ಪಾಪದ ಫಲ ಅವಳು ಅನುಭವಿಸುತ್ತಿದ್ದಾಳೆ. ಅವಳಿಗೆ ಸುಖ ಕೊಡಬೇಕು ಅಂದಷ್ಟು ಕೂಡ ಕಷ್ಟವಾಗುತ್ತದೆ. ಪವಿತ್ರ ಒಳ್ಳೆಯ ಹುಡುಗಿ, ಆದರೂ ಕೂಡ ಅಮ್ಮನನ್ನು ಮತ್ತು ನನ್ನ ತಂಗಿಯನ್ನು ತುಂಬ ಕೇವಲವಾಗಿ ನಡೆಸಿಕೊಂಡು ಮದುವೆಯಾದ ಮೇಲೆ ಅವರಿಬ್ಬರನ್ನು ಮನೆಯಿಂದ ಹೊರಗಡೆ ಹಾಕುತ್ತೇನೆ ಅನ್ನುವ ಮಾತು ಆಡಿದ ಮೇಲೆ ಇನ್ನೂ ಬದುಕಿನಲ್ಲಿ ಅವಳನ್ನು ನನ್ನ ಬದುಕಿನಲ್ಲಿ ಎಂದೂ ಕೂಡ ಸೇರಿಸಬಾರದು ಅಂತ ನಿರ್ಧರಿಸಿದೆ. ಅಮ್ಮ ನನ್ನನ್ನು ಪ್ರೀತಿಸಿಲ್ಲವಾದರೂ ನಾನು ಅಮ್ಮನನ್ನು ಪೂಜಿಸುತ್ತೇನೆ, ಆರಾಧಿಸುತ್ತೇನೆ, ಪ್ರೀತಿಸುತ್ತೇನೆ. ಅವಳು ನನಗೆ ಮೊದಲ ತಾಯಿ ಅಂತ ಇವನು ಯೋಚಿಸುತ್ತಿದ್ದ. ತನ್ನ ತೊಡೆಯ ಮೇಲೆ ಮಲಗಿದ್ದ ಮುದ್ದು ದಮಯಂತಿ ತನ್ನ ಮಗ್ಗಿಲನ್ನು ಬದಲಿಸಿದಳು. ಅವನು ಅವಳ ಮುದ್ದಾದ ಮುಖವನ್ನು ನೋಡಿದ. ಹುಣ್ಣಿಮೆಯ ಚಂದ್ರನಿಗಿಂತ ಪ್ರಶಾಂತವಾಗಿದೆ. ಈ ಆಸ್ಪತ್ರೆಯ ಬಟ್ಟೆಯಲ್ಲಿ ಈ ನೋವಿನ ಯಾತನೆ ಎಲ್ಲೂ ಕೂಡ ಅವಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾಳೆ. ಅವಳನ್ನು ನೋಡಿ ಬಾಚಿ ತಬ್ಬಿಕೊಳ್ಳಬೇಕು ಅಂತ ಅನಿಸಿತು. ಆದರೆ ಎಲ್ಲಿ ಎದ್ದು ಬಿಡುತ್ತಾಳೋ ಅವಳು, ನಿದ್ರೆ ಮಾಡಲಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಅವನು ಪುನಃ ಅವಳನ್ನು ತನ್ನ ತೊಡೆಯ ಮೇಲೆ ಗಟ್ಟಿಯಾಗಿ ಇಟ್ಟುಕೊಂಡು ಅವಳ ಕೂದಲನ್ನು ನಿಧಾನವಾಗಿ ಸವರುತ್ತಿದ್ದಾನೆ. ಅವಳು ಮಗ್ಗಲನ್ನು ಬದಲಿಸುವವರೆಗೂ ಇವನು ತುಂಬ ದಿನಗಳ ನಂತರ ಪವಿತ್ರಳ ಬಗ್ಗೆ ಯೋಚಿಸುತ್ತಿದ್ದ. ಪವಿತ್ರ ಮುಗಿದು ಹೋದ ಕತೆ. ನಾನು ಈಗ ಯೋಚನೆ ಮಾಡುವುದರಲ್ಲಿ ಅರ್ಥವಿಲ್ಲ. ಅವಳ ಶಾಪ ಏನೂ ಮಾಡುವುದಿಲ್ಲ. ಅವಳು ಇದ್ದಷ್ಟು ದಿನ ಅವಳ ಇಮ್ಮೆಚ್ಯೂರಿಟಿಯಿಂದ ನನಗೆ ತುಂಬ ಕಷ್ಟ ಕೊಟ್ಟಿದ್ದಾಳೆ. ನಾನು ನನ್ನ ಮುದ್ದಾದ ಹೆಂಡತಿಯ ಬಗ್ಗೆ ಯೋಚಿಸಬೇಕು. ಇವಳು ಹುಷಾರಾದ ಮೇಲೆ ಸ್ವಲ್ಪ ದಿನ ಮನೆಯಲ್ಲಿ ಇರಲಿ. ನಂತರ ನಾನು ಬೇರೆ ಮನೆ ಮಾಡುತ್ತೇನೆ. ಯಾವುದೇ ಕಾರಣಕ್ಕೂ ಅಮ್ಮ ಮತ್ತು ತಂಗಿ ಇರುವ ಮನೆಯಲ್ಲಿ ಬೇಡ. ತಂಗಿಗೆ ಮೊದಲಿನಿಂದಲೂ ಇವಳು ಅವಳ ಪ್ರೀತಿಯನ್ನು ದೂರ ಮಾಡಿದಳು ಅನ್ನುವ ಕೋಪ. ಇಷ್ಟರಲ್ಲೇ ಅವಳಿಗೆ ಪ್ರಜ್ಞೆ ಬರುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳ ವೈಟಲ್ಸ್ ತುಂಬ ಸಪೋರ್ಟ್ ಮಾಡುತ್ತಿದೆ ಅಂತ. ತುಂಬ ಸಲ ಕಣ್ಣು ಬಿಟ್ಟಿದ್ದಾಳೆ, ನಮ್ಮನ್ನೆಲ್ಲ ನೋಡುತ್ತಿದ್ದಾಳೆ ಅಂತ ಸಿಸ್ಟರ್ಗಳು ಹೇಳಿದ್ದೂ ಕೂಡ ಇತ್ತು. ತನ್ನ ದಮಯಂತಿಯನ್ನು ತನ್ನ ಮೃದುವಾದ ಕೈಗಳಿಂದ ಪುನಃ ಸವರುತ್ತಿದ್ದ. ಇವಳು ನನ್ನ ಬದುಕಿನಲ್ಲಿ ಒಂದು ದೊಡ್ಡ ಶಕ್ತಿ ಅಂತ ಅಂದುಕೊಳ್ಳುತ್ತಿದ್ದ. ಸಡನ್ನಾಗಿ ಅವನಿಗೆ ಗಿರಿ ಕಾಲ್ ಮಾಡುತ್ತಾನೆ. ವಿಷಯ ಏನು ಅಂತ ಕೇಳಿದಾಗ, ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಫೈನಲ್ ಸ್ಟೇಜ್ನಲ್ಲಿ ಇದೆ. ಅದನ್ನು ಇಂದು ಪುನಃ ನೀನು ನೋಡಬೇಕು. ನಾಳೆ ಇಷ್ಟರಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದಾಗ ಇವನಿಗೆ ಸ್ವಲ್ಪ ಟೆನ್ಷನ್ ಆಗುತ್ತದೆ. ದಮಯಂತಿಗೆ ಹುಷಾರಿಲ್ಲ ಅಂದಾಗ ಗಿರಿ ಬೇಸರ ಮಾಡಿಕೊಳ್ಳುತ್ತಾನೆ. ಆಫೀಸ್ ಕಡೆ ಬಂದು ನೀನು ಎಷ್ಟು ತಿಂಗಳುಗಳಾಯಿತು, ನಿನ್ನಿಷ್ಟ ಅಂತ ಫೋನ್ ಕಟ್ ಮಾಡುತ್ತಾನೆ. ಮೊದಲು ವಿಕ್ರಮ್ಗೆ ಬೇಸರವಾದರೂ ಕೂಡ ನಂತರ ಗಿರಿಯ ಪರಿಸ್ಥಿತಿ ಅರ್ಥವಾಗುತ್ತದೆ. ಅವನು ಅವನ ಕೆಲಸವನ್ನು ಮಾಡಬೇಕು, ತನ್ನ ಕೆಲಸವನ್ನು ಮಾಡಬೇಕು. ಅಮ್ಮನಿಗೆ ಫೋನ್ ಮಾಡೋಣ ಅಂತ ರಿಂಗ್ ಮಾಡುತ್ತಾನೆ. ಆದರೆ ಅಮ್ಮ ರೆಸ್ಪಾಂಡ್ ಮಾಡೋದಿಲ್ಲ. ನಂತರ ಅವರ ಅಜ್ಜಿಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ಅಜ್ಜಿ, ನಾನು ನೋಡಿಕೊಳ್ಳುತ್ತೇನೆ, ನೀನು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ, 10 ನಿಮಿಷದಲ್ಲಿ ಇರುತ್ತೇನೆ ಅಂತ ಆಸ್ಪತ್ರೆಗೆ ಹೋದರು. ವಿಕ್ರಮ್ ಹೇಳಿದ್ದ, ನಿಮ್ಮ ಜೊತೆ ಶಾಂತಿ ಅವರನ್ನು ಕರೆದುಕೊಂಡು ಬಾ, ಅವರು ಕೂಡ ದಮಯಂತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ. ಅಜ್ಜಿಗೆ ಈ ಸಲ ಶಾಂತಿಯನ್ನು ಕರೆದುಕೊಂಡು ಹೋಗುವ ಮನಸ್ಸಿಲ್ಲವಾದರೂ ವಿಕ್ರಮ್ ಹೇಳಿದ್ದಕ್ಕೆ ಒಪ್ಪಿಕೊಂಡಳು. ಅಜ್ಜಿ ಆಸ್ಪತ್ರೆಗೆ ಬರುತ್ತಿದ್ದಂತೆ ವಿಕ್ರಮ್ ಆಸ್ಪತ್ರೆಯ ಎಲ್ಲ ನಿಯಮಗಳನ್ನು ಹೇಳಿ ಹೋಗುತ್ತಾನೆ. ಅವನಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತದೆ. ಪಾಪ ದಮಯಂತಿ ಇನ್ನೂ ನಿದ್ರೆ ಮಾಡುತ್ತಲೇ ಇರುತ್ತಾಳೆ. ಅಜ್ಜಿಗೆ ದಮಯಂತಿಯನ್ನು ಕಂಡರೆ ಇಷ್ಟವಿಲ್ಲದಿದ್ದರೂ ವಿಕ್ರಮ್ಗೋಸ್ಕರ ಬಂದಿದ್ದು.
ಅಕಸ್ಮಾತ್ ವಿಕ್ರಮ್ ಬೇಸರ ಮಾಡಿಕೊಂಡರೆ ಅನ್ನುವ ಒಂದು ವಿಷಯಕ್ಕೆ. ವಿಕ್ರಮ್ ಹೋದಂತೆ ದಮಯಂತಿ ಒಂಟಿ ಸಿಕ್ಕಿದಂತೆ ಅಜ್ಜಿಗೆ ಒಂದು ಹೊಸ ರೀತಿ ಧೈರ್ಯ ಬಂತು. ಅವಳು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು, ಇನ್ನು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅರ್ಥ ಮಾಡಿಕೊಂಡೇ ನಿನ್ನನ್ನು ನಾನು ಮನೆಗೆ ಕರೆದುಕೊಂಡು ಹೋಗುವುದು. ವಿಕ್ಕಿ ಜೊತೆ ಸಂಬಂಧವಿಲ್ಲವಾದರೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಇಲ್ಲವಾದರೆ ಇಲ್ಲಿಂದಲೇ ನೀನು ಎಲ್ಲಿಂದ ಬಂದಿದ್ದೆ ಅಲ್ಲಿಗೆ ಕಳಿಸಿಬಿಡುತ್ತೇನೆ. ನನ್ನ ಮಗ ಅಮಾಯಕ ಅಂತ ಅವನ ಜೊತೆ ಆಟ ಆಡುತ್ತಿರುವೆ. ನಿನ್ನ ಆಟ ಇಂದಿಗೆ ಮುಗಿದು ಹೋಯಿತು ಅಂತ ಮನಸ್ಸಿನಲ್ಲಿ ಸಮಾಧಾನದಿಂದ ಅಜ್ಜಿ ಕುಳಿತುಕೊಳ್ಳುತ್ತಾಳೆ. ತುಂಬ ವಿಚಿತ್ರವಾಗಿ ಅವಳನ್ನು ನೋಡುತ್ತಿರುತ್ತಾಳೆ. ಶಾಂತಿ ಅಜ್ಜಿಯನ್ನು ನೋಡಿ, ಅಜ್ಜಿ ಏನಾಯಿತು, ಏಕೆ ದಮಯಂತಿ ಅಮ್ಮ ಅವರನ್ನು ಆ ರೀತಿ ನೋಡುತ್ತಿದ್ದೀರಾ ಅಂತ ಕೇಳಿದಾಗ, ಸ್ವಲ್ಪ ಭಯವಾಗುತ್ತಿದೆ, ಹುಷಾರಿಲ್ಲ, ಚಿಕ್ಕ ಮಗು, ಇನ್ನು ಮಕ್ಕಳು ಮರಿ ಇಲ್ಲ, ಈಗಲೇ ಇಷ್ಟೊಂದು ನೋವು ತಿನ್ನುತ್ತಿದ್ದಾಳೆ ಅಂತ ಅಜ್ಜಿ ಮಾತನ್ನು ಬದಲಾಯಿಸಿದಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.